ಗೋಲ್ಡ್ ಸಿಲ್ವರ್ ದರದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಚಿನ್ನಾಭರಣ ಪ್ರಿಯರಿಗೆ ಈಗ ಬಿಗ್ ಶಾಕ್ ಕೊಟ್ಟ ಬಂಗಾರ. ಗೋಲ್ಡ್ ಸಿಲ್ವರ್ ದರದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಬಿಗ್ ಟ್ವಿಸ್ಟ್. ಚಿನ್ನಾಭರಣ ಪ್ರಿಯರಿಗೆ ಬಿಗ್ ಶಾಕ್ ಕೊಟ್ಟಿದೆ ಈ ಒಂದು ಬಂಗಾರದ ಲೋಹ. ಚಿನ್ನ ಬೆಳ್ಳಿ ರೇಟಲ್ಲಿ ಮುಂದುವರಿದ ಹಾವು ಏಣಿ ಆಟ. ಬೆಳಗ್ಗೆ ಗೋಲ್ಡ್ ದರ ಇಳಿಕೆ, ಮಧ್ಯಾಹ್ನದ ವೇಳೆಗೆ ಏರಿಕೆಯಾಗಿದೆ. ಇಂದು ಬಂಗಾರದ ಬೆಲೆಯಲ್ಲಿ 3,000 ರೂಪಾಯಿ ಹೆಚ್ಚಳ ಆಗಿದೆ. 10 ಗ್ರಾಂ ಚಿನ್ನದ ರೇಟ್ 1,61,000 ರೂಪಾಯಿ. ಚಿನ್ನ ಬ್ಯಾಡ್ ನ್ಯೂಸ್ ಕೊಟ್ರೆ ಸಿಲ್ವರ್ನಿಂದ ಸಿಹಿ ಸುದ್ದಿ ಸಿಕ್ಕಿದೆ. ಇದು ಕೆಜಿ ಬೆಳ್ಳಿ ಬೆಲೆಯಲ್ಲಿ 3,000 ರೂಪಾಯಿ ಇಳಿಕೆ ಆಗಿದೆ. ಕೆಜಿ ಸಿಲ್ವರ್ ರೇಟ್ 2,67,000 ರೂಪಾಯಿ. ಮಾರ್ಕೆಟ್ ಕ್ಲೋಸಿಂಗ್ ವೇಳೆ ಚಿನ್ನ ಏರಿಕೆ, ಬೆಳ್ಳಿ ಇಳಿಕೆಯಾಗಿದೆ. ಗೋಲ್ಡ್ ಸಿಲ್ವರ್ ದರದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಚಿನ್ನಾಭರಣ ಪ್ರಿಯರಿಗೆ ಬಿಗ್ ಶಾಕ್ ಕೊಟ್ಟ ಬಂಗಾರ. ಚಿನ್ನ ಬೆಳ್ಳಿ ರೇಟಲ್ಲಿ ಈಗ ಹಾವು ಏಣಿ ಆಟ ಮುಂದುವರೆದಿದೆ. ಬೆಳಿಗ್ಗೆ ಗೋಲ್ಡ್ ದರ ಇಳಿಕೆಯಾಗಿತ್ತು, ಮಧ್ಯಾಹ್ನದ ಸಂದರ್ಭದಲ್ಲಿ ಈಗ ಏರಿಕೆ ಆಗಿದೆ ಗೋಲ್ಡ್ ರೇಟ್. ಇವತ್ತು ಬಂಗಾರದ ಬೆಲೆಯಲ್ಲಿ 3,000 ರೂಪಾಯಿ ಹೆಚ್ಚಳ ಆಗಿದೆ. 10 ಗ್ರಾಂ ಚಿನ್ನದ ರೇಟ್ 1,61,000 ರೂಪಾಯಿ ಆಗಿದೆ. ಚಿನ್ನ ಬ್ಯಾಡ್ ನ್ಯೂಸ್ ಕೊಟ್ರೆ ಸಿಲ್ವರ್ನಿಂದ ಸಿಹಿ ಸುದ್ದಿ ಸಿಕ್ಕಿದೆ. ಇದು ಕೆಜಿ ಬೆಳ್ಳಿ ಬೆಲೆಯಲ್ಲಿ 3,000 ರೂಪಾಯಿ ಇಳಿಕೆಯಾಗಿದೆ. ಕೆಜಿ ಸಿಲ್ವರ್ ರೇಟ್ 2,67,000 ರೂಪಾಯಿ ಇದೆ. ಮಾರ್ಕೆಟ್ ಕ್ಲೋಸಿಂಗ್ ವೇಳೆ ಚಿನ್ನ ಏರಿಕೆ ಆದರೆ ಬೆಳ್ಳಿ ಇಳಿಕೆಯಾಗಿದೆ. ಗೋಲ್ಡ್ ಸಿಲ್ವರ್ ದರದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಸದ್ಯಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇನ್ನು ಚಿನ್ನಾಭರಣ ಪ್ರಿಯರಿಗೆ ಈಗ ಬಂಗಾರದ ರೇಟ್ ಕೇಳಿ ಶಾಕ್ ಆಗ್ತಾ ಇದೆ. ಬೆಳಗ್ಗೆ ತಾನೇ ಸ್ವಲ್ಪ ಈ ಒಂದು ಚಿನ್ನದ ರೇಟ್ ಇಳಿಕೆಯಾಗಿತ್ತು, ಆದರೆ ಈಗ ಮತ್ತೆ ಚಿನ್ನದ ರೇಟ್ ಏರಿಕೆಯಾಗಿದೆ. ಆದರೆ ಬೆಳ್ಳಿ ರೇಟ್ ಮಾತ್ರ ಈಗ ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ ಮಾರ್ಕೆಟ್ ಕ್ಲೋಸಿಂಗ್ ಟೈಮು, ಈ ಒಂದು ಟೈಮಲ್ಲಿ ಈಗ ಚಿನ್ನ ಏರಿಕೆ ಆದರೆ ಬೆಳ್ಳಿ ಇಳಿಕೆಯಾಗಿದೆ. ಇನ್ನು 10 ಗ್ರಾಂ ಚಿನ್ನದ ರೇಟ್ 1,61,000 ರೂಪಾಯಿ ಇದೆ. ಇನ್ನು ಚಿನ್ನ ಬ್ಯಾಡ್ ನ್ಯೂಸ್ ಕೊಟ್ಟರೆ ಸಿಲ್ವರ್ನಿಂದ ಈಗ ಸಿಹಿ ಸುದ್ದಿ ಸಿಕ್ಕಿದೆ. ಏನಪ್ಪ ಅಂತಂದರೆ ಕೆಜಿ ಬೆಳ್ಳಿ ಬೆಲೆಯಲ್ಲಿ ಈಗ 3,000 ರೂಪಾಯಿ ಇಳಿಕೆ ಆಗಿದೆ. ಇನ್ನು ಕೆಜಿ ಸಿಲ್ವರ್ ರೇಟು 2,67,000 ರೂಪಾಯಿ ಆಗಿದೆ. ಇವತ್ತು ಚಿನ್ನ ಆಗಿರಬಹುದು ಅಥವಾ ಬೆಳ್ಳಿ ಆಗಿರಬಹುದು, ಆ ಒಂದು ರೇಟನ್ನು ನಾವು ಇಷ್ಟೇ ಏರಿಕೆ ಆಗುತ್ತೆ, ಇಷ್ಟೇ ಇಳಿಕೆ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏಕೆಂತಂದರೆ ಆ ಕ್ಷಣ ಕ್ಷಣಕ್ಕೂ ಕೂಡ ಆ ಒಂದು ರೇಟ್ ಏನಿದೆ ಅಥವಾ ಚಿನ್ನದ ಪ್ರೈಸ್ ಏನಿದ್ದಾವೆ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ನೋಡಿ, ಬೆಳಗ್ಗೆ ಇದ್ದಿದ್ದು ಪ್ರೈಸು ಈಗ ಇಲ್ಲ, ಈ ಒಂದು ಸಂದರ್ಭದಲ್ಲಿ ಚೇಂಜ್ ಆಗಿದೆ. ಇನ್ನು ಬೆಳಗ್ಗೆ ತಾನೇ ಒಂದು ಸಿಹಿ ಸುದ್ದಿ ಒಂದು ಗ್ರಾಹಕರಿಗೆ ಅಂತ ಹೇಳ್ತಾ ಇದ್ವಿ. ಯಾಕೆಂತಂದರೆ ಚಿನ್ನದ ರೇಟ್ ಕಡಿಮೆ ಆಗಿತ್ತು, ಹಾಗಾಗಿ ಗ್ರಾಹಕರಿಗೂ ಕೂಡ ಖುಷಿ ಆಗಿತ್ತು. ಅಟ್ಲೀಸ್ಟ್ ನಾವು ಚಿನ್ನವನ್ನು ಪರ್ಚೇಸ್ ಮಾಡೋಣ, ಚಿನ್ನದ ರೇಟ್ ಕಡಿಮೆ ಆಗಿದೆ ಅಂತ ಬಹಳ ಖುಷಿಯಲ್ಲಿದ್ದರು. ಆದರೆ ಮಧ್ಯಾಹ್ನದ ಒಳಗಡೆ ನೋಡಿ ಎಷ್ಟೆಲ್ಲ ಬದಲಾವಣೆ ಆಗಿದೆ. ಯಾಕೆಂತಂದರೆ ಒಂದು ಮಾರುಕಟ್ಟೆಯಲ್ಲಿ ಅಂದರೆ ಶೇರ್ ಮಾರ್ಕೆಟ್ನಲ್ಲಿ ಸ್ವಲ್ಪ ಚೇಂಜಸ್ ಆಗೋದ್ರಿಂದ ಅದರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಈ ಒಂದು ಈಗ ಏನು ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ, ಹೂಡಿಕೆದಾರರಿಗೆ ಒಂದು ಕಡೆ ಖುಷಿ ಆಗ್ತಾ ಇದೆ. ಯಾಕೆಂತಂದರೆ ಮೊದಲೇ ಇನ್ವೆಸ್ಟ್ ಮಾಡಿದ್ರಿಂದ ಅವರಿಗೆ ಲಾಭ ಸಿಗುತ್ತೆ, ಹಾಗಾಗಿ ಅವರಿಗೆ ಖುಷಿ. ಆದರೆ ಇನ್ನು ಗ್ರಾಹಕರಿಗೆ ಪಾಪ ಬೇಜಾರಾಗ್ತಾ ಇದೆ. ಅಟ್ಲೀಸ್ಟ್ ನಾವು ಬೆಳಗ್ಗೆ ನೋಡಿದ್ರೆ ಇಳಿಕೆ ಅಂತ ಹೇಳಿದ್ರು, ಈಗ ಹೆಚ್ಚಳ ಅಂತ ಹೇಳ್ತಾ ಇದ್ದಾರಲ್ಲ, ಹೆಂಗಪ್ಪ ನಾವು ಈ ಒಂದು ಚಿನ್ನವನ್ನು ಖರೀದಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ನಾಳೆ ಇಳಿಕೆ ಆಗುತ್ತೆ ಏರಿಕೆ ಆಗುತ್ತೆ ಅಂತ ಈ ಮೊದಲೇ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾರು ಕೂಡ ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಒಟ್ಟಿನಲ್ಲಿ ಒಂದು ಚಿನ್ನ ಮತ್ತು ಬೆಳ್ಳಿಯ ರೇಟ್ನಲ್ಲಿ ಹಾವು ಏಣಿ ಆಟ ಅಂತೂ ನಡೀತಾ ಇದೆ. ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಬದಲಾವಣೆಗಳಾಗಬಹುದು. ಒಂದು ವೇಳೆ ಚಿನ್ನದ ರೇಟ್ ಬಹಳ ಕಡಿಮೆ ಆಗಬಹುದು ಅಥವಾ ಬಹಳ ಹೆಚ್ಚಾಗಬಹುದು. ಬೆಳ್ಳಿಯ ರೇಟ್ ಅಷ್ಟೇ, ಬೆಳ್ಳಿಯ ರೇಟ್ ಸದ್ಯಕ್ಕೆ ಈಗ ಮಾರ್ಕೆಟ್ ಕ್ಲೋಸಿಂಗ್ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಬೆಳ್ಳಿ ರೇಟ್ ಇಳಿಕೆಯಾಗಿದೆ.